ಈ ವಿಡಿಯೋಲಿ ಮಾರ್ಕೆಟ್ ಬ್ಯಾಗ್ ಕಟಿಂಗ್ ಸ್ಟಿಚಿಂಗ್ನ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ಕಟಿಂಗ್. ಈ ರೀತಿ ಮೂರು ಥರ ಪೀಸಸ್ನ ಕಟ್ ಮಾಡ್ಕೋಬೇಕು. ಒಂದು, ಇದು, 2, 3. ಮೊದಲು ಈ ಸೈಜನ್ನ ಹೇಳ್ತೀನಿ. 20 ಇಂಚ್ ಉದ್ದ, 21.5 ಇಂಚ್ ಅಗಲ ಬ್ಯಾಗ್. ಮತ್ತು ಹಿಡಿಕೆಗೆ ಅಂದರೆ ಹ್ಯಾಂಡಲಿಗೆ ಈ ರೀತಿ ಇದು 50 ಇಂಚ್, ಇದು 3.5 ಇಂಚ್. ಇದು ಹ್ಯಾಂಡಲ್ಗೆ. ಇದು 4 ಪೀಸ್, ಇದು ಕೂಡ 4 ಪೀಸ್, ಮತ್ತು ಇದು ಕೂಡ 4 ಪೀಸ್. ಇದ್ರದ್ದು ಮೆಜರ್ಮೆಂಟ್ನ ಹೇಳ್ತೀನಿ ಈಗ. ಇದು 9 ಇಂಚ್ ಅಗಲ, 10 ಇಂಚ್ ಉದ್ದ. ಈಗ ಪಾಕೆಟ್, ಇದು ಒಳಗಡೆ ಇನ್ನರ್ ಪಾಕೆಟ್ನ ಹೆಂಗೆ ರೆಡಿ ಮಾಡ್ಕೊತೀನಿ. ಇದನ್ನು ಇಲ್ಲಿ ಒಂದು ಸ್ಟಿಚ್ ಮಾಡಿಕೊಂಡು ಹೊಳದನ್ನ ಹೊಲ್ಕೋಬೇಕು. ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಈಗ. ಈ ರೀತಿ 3 ಸೈಡ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಇದನ್ನು ಈಗ ಟರ್ನ್ ಮಾಡೋಣ. ಟರ್ನ್ ಆದಮೇಲೆ ಮತ್ತೆ ಇದನ್ನು ಈ ರೀತಿ 3 ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡಾಯಿತು. ಇದೇ ರೀತಿ ಎರಡನ್ನ ರೆಡಿ ಮಾಡ್ಕೊಂಡಾಗಿದೆ. ಇದನ್ನು ಈಗ ಬ್ಯಾಗಿಗೆ ಹೇಗೆ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಇದು ಬ್ಯಾಗ್. ಇದು ಕೂಡ 4 ಡಬಲ್ ಫೋಲ್ಡ್ ಮಾಡಿ 2 ಲೇಯರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸೈಡಿಗೆ ಇಡೋಣ. ಈಗ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇಲ್ಲಿ ಇದ್ರ ಫುಲ್ ಸೆಂಟರ್, ಇದು ಸೆಂಟರ್ ಪಾರ್ಟ್ ತಕ್ಕೊಂಡು 4.2 ಅಂದರೆ 4 ಮೇಲೆ 2 ಲೈನ್ ಅಷ್ಟು ಗ್ಯಾಪ್ ಇಟ್ಟು, ಮತ್ತು ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಪಟ್ಟಿ ಅಟ್ಯಾಚ್ ಮಾಡ್ತೀವಿ. ಇಷ್ಟು ಗ್ಯಾಪ್ನಲ್ಲಿ 2 ಕಡೆ. ಇದು ಪಾಕೆಟಿಗೆ ಇಷ್ಟು ಜಾಗ ಬಿಟ್ಟು, ಮತ್ತು ಇದು 1/2 ಇಂಚ್ ಸ್ಟಿಚಿಂಗಿಗೆ. ಇಲ್ಲಿ 4 ಇಂಚ್ ಮಾರ್ಕ್ ಮಾಡಿಕೊಂಡು ಗ್ಯಾಪ್ ಇಟ್ಟು, ಇಲ್ಲಿ 4 ಇಂಚ್ ಗ್ಯಾಪ್ ಇಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ನಮ್ಮ ಬ್ಯಾಗ್ ಅಟ್ಯಾಚ್ ಮಾಡಿ ಈ ರೀತಿ ಇಲ್ಲಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳುವಾಗ ಇಲ್ಲಿ 1/2 ಇಂಚ್ ಅಷ್ಟು ಇಟ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಪಾಕೆಟ್ ರೆಡಿ ಆಯಿತು. ನೀವು ಇಲ್ಲಿ 4 ಇಂಚ್ ಇಟ್ಕೋಬೋದು, 2 ಇಂಚ್ ಇಟ್ಕೋಬೋದು. 4 ಇಂಚ್ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ, ಅದಕ್ಕೆ ನಾನಿಲ್ಲಿ 3 ಇಂಚ್ ಇಡ್ತೀನಿ. 3 ಇಂಚಿಂದ ತಳಿಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದರ ಸೆಂಟರ್ ಕೂಡ ನೋಡ್ಕೋಬೇಕು. ಈ ರೀತಿ ಹಾಫ್ ಮಾಡಿಕೊಂಡು ಇದರ ಸೆಂಟರ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು. ಈ ರೀತಿ ಪಾಕೆಟ್ ರೆಡಿ. ಬ್ಯಾಗಿಗೆ 2 ಸೈಡ್ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಇದ್ರದ್ದು ಇನ್ನೊಂದು ಪಾರ್ಟ್ ತಗೊಂಡು ಇದನ್ನು ಹೀಗೆ ಇಟ್ಟು ಇದ್ರ ಮೇಲೆ ಇದನ್ನು ಕಟ್ಟು ಇಟ್ಟು ಇಲ್ಲಿ ಮತ್ತು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಓಪನ್ ಇಡೋಣ. ಟರ್ನಿಗೆ ಇಲ್ಲಿ 2 ಕಡೆ ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಈಗ 2 ಸೈಡ್ ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿಗೆ ಇದನ್ನು ಇಲ್ಲಿ ಸೈಡ್ ಪಾರ್ಟ್ನಿಂದ ಟರ್ನ್ ಮಾಡೋಣ.
ಈಗ ನೋಡಿ, ಇದು ಫ್ರಂಟ್ ರೈಟ್ ಸೈಡ್, ಇದು ರಾಂಗ್ ಸೈಡ್, ಅಂದರೆ ಇನ್ನು ಇದ್ರದ್ದು ಯಾವ ಸ್ಟಿಚ್ಚು ಇಲ್ಲಿ ಶೋ ಆಗೋಲ್ಲ. ನೀಟಾಗಿ ಲುಕ್ ಬಂದಿದೆ. ಇಲ್ಲಿ ಪಾಕೆಟ್ ಕೂಡ ಅಟ್ಯಾಚ್ ಆಯಿತು, ಅದ್ರ ಸ್ಟಿಚ್ ಹೊರಗಿನ ಸೈಡು ಬರಲಿಲ್ಲ. ಈಗ ಇದನ್ನು ಇಲ್ಲಿ ಒಂದು ಟರ್ನಿಂಗ್ ಸೀಮ್ ಹಾಕೋಣ ಎರಡು ಕಡೆ, ಇಲ್ಲಿ ಕೂಡ ಮತ್ತು ಇಲ್ಲಿ ಕೂಡ ಟರ್ನಿಂಗ್ ಸೀಮ್ ಹಾಕೋಣ. ಇದನ್ನು ಹಾಕಿಬಿಟ್ಟು ತೊಗೊಂಬಂದು ತೋರಿಸ್ತೀನಿ. ಈಗ ಇದನ್ನು ಈ ರೀತಿ ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಂಡಾಯಿತು. ಟರ್ನಿಂಗ್ ಸೀಮ್ ಹಾಕಿ ಬಂದಿದ್ದೇನೆ ಈಗ ನಾನು. ಈಗ ಇದಕ್ಕೆ ಹಿಡ್ಕಿ ಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ಸೈಡಿಗೆ ಇಡೋಣ. ಆಗಲೇ ಹೇಳಿದ್ನಲ್ಲ 50 ಇಂಚ್ ಉದ್ದ ಮತ್ತು 3.5 ಇಂಚ್ ಅಗಲ ಪಟ್ಟಿ ಕಟ್ ಮಾಡ್ಕೊಳ್ಳಿ 4 ಅಂತ. ಅದನ್ನು ಈ ರೀತಿ ಎರಡು ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಬಟ್ಟೆ ಕಡಿಮೆ ಇರೋದಕ್ಕೆ ಈ ರೀತಿ ಮಾಡ್ಕೋಬೇಕು. ನೀವು ಬೇಕಾದರೆ ಸ್ಟ್ರೇಟ್ ಕಟ್ಟಿಂಗ್ ಮಾಡ್ಕೋಬೋದು, ಬಟ್ಟೆ ಉದ್ದ ಇದೆ ಅಂದರೆ. ಇಲ್ಲಿ 1/2 ಇಂಚ್, ಇಲ್ಲಿ 1/2 ಇಂಚ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 1/2 ಇಂಚ್, ಇಲ್ಲಿ 1/2 ಇಂಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊ. ಆವಾಗಿದು ಫುಲ್ ಜಾಯಿಂಟ್ ಪಟ್ಟಿ ಆಗುತ್ತೆ. ಇದನ್ನು ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ. ಈಗ ಇದನ್ನು ಜಾಯಿಂಟ್ ಮಾಡ್ಕೊಂಡಾಯಿತು. ಈ ರೀತಿ ಫುಲ್ ಜಾಯಿಂಟ್, ಆಲ್ ಸೈಡ್ ಜಾಯಿಂಟ್ ಪಟ್ಟಿ ಮಾಡ್ಕೊಂಡಾಗಿದೆ. ಈ ರೀತಿ ಜಾಯಿಂಟ್ ಆದಮೇಲೆ ಒಂದು ಸೈಡ್ ಎಡ್ಜಿಗೆ ಮತ್ತು ಇನ್ನೊಂದು ಸೈಡ್ ಎಡ್ಜಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಇವೆರಡನ್ನೂ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಫುಲ್ ಅರೌಂಡನ್ನ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ಇದನ್ನು ಹೇಗೆ ಬ್ಯಾಗಿಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಈ ಪಟ್ಟಿ ಸ್ಟಿಚ್ ಮಾಡಾಯಿತು. ಇದ್ರ ಸೆಂಟರ್ 2 ಸೆಂಟರ್ ತಕ್ಕೋಬೇಕು. ಈ ರೀತಿ ಸೆಂಟರ್ನಲ್ಲಿ 2 ಸೆಂಟರ್ ಈ ರೀತಿ ತಕ್ಕೋಬೇಕು. ಈ ಸೆಂಟರ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇಲ್ಲಿಂದ ಇಲ್ಲಿ 6 ಇಂಚ್, ಇಲ್ಲಿಂದ ಇಲ್ಲಿ 6 ಇಂಚ್ ಇಟ್ಕೊಂಡಿದ್ದೀನಿ. ಇದರ ಸೆಂಟರ್ನ ಇಲ್ಲಿಂದ ಇಲ್ಲಿ ಸೆಂಟರ್ನ ಇಲ್ಲಿ ಬರುತ್ತೆ. ಸೆಂಟರ್ ಮಾರ್ಕ್ ಮಾಡಿಕೊಂಡು ಎರಡು ಕಡೆ ಇದನ್ನು ಇದರ ಸೆಂಟರ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಸೆಂಟರ್ ಇಟ್ಟು ಇಲ್ಲಿಂದ ಈ ರೀತಿ ಎರಡು ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಸ್ಟಿಚ್ ಮಾಡಾಯಿತು. ಈ ರೀತಿ ಇದೊಂಚೂರು ಮಾರ್ಕ್ ಹೊರಗಡೆ ಹೋಗಿತ್ತಂತ ಇಲ್ಲಿ ಸ್ಟಿಚ್ ಮಾಡಿಲ್ಲ, ಇದ್ರ ಮೇಲೆ ಸ್ಟಿಚ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ಈಗ ಇದನ್ನು ಕಟ್ಟು ಜಾಯಿಂಟ್ ಮಾಡಿ ಈ ರೀತಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅದೇ ರೀತಿ ನೀವು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ ಒಂಚೂರು ಫೋಲ್ಡ್ ಮಾಡಿಕೊಂಡು
ಈ ರೀತಿ ಒಳಗಡೆ ಪ್ಲೀಟ್ ಟೈಪ್ ಬರೋ ಹಾಗೆ ಫೋಲ್ಡ್ ಮಾಡ್ಕೋಬೇಕು. 2 ಪ್ಲೀಟ್, ಬಾಕ್ಸ್ ಪ್ಲೀಟ್ ಟೈಪ್. ಇಲ್ಲಿ ಸೈಡ್ ಎಡ್ಜಸ್ಸಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ. ಈಗ 2 ಕಡೆ ಸ್ಟಿಚ್ ಹಾಕಿ ಟರ್ನಿಂಗ್ ಸೀಮ್ ಕೂಡ ಹಾಕಿದ್ದೀನಿ. ಇಲ್ಲಿ ಟ್ರಯಾಂಗಲ್ ಆಗಿ ಟರ್ನಿಂಗ್ ಸೀಮ್ ಹಾಕಿದ್ದೀನಿ, ಆಗಾಗ ಓಪನ್ ಆಗಬಾರ್ದು ಅಂತ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಈಗ ಸೀದಾ ಮಾಡಿ ನೋಡೋಣ. ಸ್ಟಿಚ್ ಎಲ್ಲ ಆಗಿ ಈ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋಣ. ಇದು ಬಾಟಮ್ ಸೈಡ್, ಕೆಳಗಿನ ಪಾರ್ಟು ಸೈಡು. ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಈ ರೀತಿ ಹಿಂಗೆ ಓಪನ್ ಆಗುತ್ತೆ. ಅದಕ್ಕೆ ಇಲ್ಲಿ ಟರ್ನಿಂಗ್ ಸಿಮ್ ಕೊಟ್ಟಿದ್ದೀನಿ. ನೀವು ಬೇಕಂದರೆ ಕೊಡಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಟರ್ನಿಂಗ್ ಸಿಮ್ ಕೊಡೋದು ಟಫ್ ಆಗುತ್ತೆ, ಅದಕ್ಕೆ. ಈಗ ಪ್ಯಾಕ್ ರೆಡಿ. ಬ್ಯಾಗ್ ರೆಡಿ. ಇದ್ರ ಫೈನಲ್ ಲುಕ್ನ ನಾನು ಇನ್ನೊಮ್ಮೆ ತೋರಿಸ್ತೀನಿ. ಪಾಕೆಟ್ ಕೂಡ ಇದೆ, ಲಾಂಗ್ ಪಾಕೆಟ್ ಒಳಗಡೆ ಇಂಥ. ಇದ್ರದ್ದು ಯಾವ ಸ್ಟಿಚ್ಚು ಮುಂದೆ ಕಾಣೋಲ್ಲ, ಈ ರೀತಿ ಯಾವ ಸ್ಟಿಚ್ಚು ಕಾಣೋದಿಲ್ಲ. ಇದು ಒಳಗೆ ಪಾಕೆಟ್ ಹಚ್ಚಿರೋದು. ಮತ್ತು ಈ ಚಾಕ್ ಮಾರ್ಕ್ಸ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೋಗುತ್ತೆ. ಇದ್ರ ಫೈನಲ್ ಲುಕ್ನ ನಾನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋ ನೋಡೋಕ್ಕೆ ನಮ್ಮ ವೇದಾ ಫ್ಯಾಷನ್ ಡಿಸೈನರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.